ಅದು ಮನುಷ್ಯರ ಭಾಷೆ ಅಲ್ವೋ? ನೀನು ಏನು? ನಿಮ್ಮದೆಲ್ಲ ಒಳ್ಳೆ ಕ್ರಮ. ನೀವು ಯಾರಿಗೆ ಏನು ಬೇಕಾದ್ರೂ ಬೈಬಹುದು. ನಿಮಗೆ ಯಾರು ಬೈದ್ರೆ ದೇವರ ವಂಶದಲ್ಲಿ ಹುಟ್ಟಿಕೊಂಡವರು. ದೇವರ ವಂಶ ಅಂತ ಹೇಳ್ಬೇಡ. ಯಾಕೆ ಗೊತ್ತಾ? ಅವ ಹುಟ್ಟಿದ ಮೇಲೆ ದೇವರಾದದ್ದು. ದೇವರ ವಂಶ ಆಗಿರ್ಲಿ. ಬೆರಳತ್ತಿ ತೋರಿಸಬಹುದಾದ ಕೆಲವು ಮಂದಿಯಲ್ಲಿ ಸಾತ್ಯಕ್ಕಿ ಒಬ್ಬ ಆಗಿರಬಹುದು. ಆದ್ರೆ ಅದನ್ನು ನೀನು ಹೇಳಬೇಕಂತಿಲ್ಲ. ಶ್ರೀಕೃಷ್ಣ ಪರಮಾತ್ಮನೇ ನನ್ನನ್ನು ಹೊರಟಾಡಿ ನಿನ್ನ ಮುಂದೆ ಇದಕ್ಕೆ ಪೆಟ್ಟಲ್ಲ. ನೋಡು ನೋಡು ಒಳಿತಾಯ್ತು. ನಿನ್ನ ಭೇಟಿ ಸಂತೋಷಗೊಂಡಿತು. ಹೌದಾ? ಯಾಕೆ ಬಲ್ಲೆಯ? ಕೀಳು ಜಾತಿಯಲ್ಲಿ ಹುಟ್ಟಿಕೊಂಡ್ರು ಕೀರ್ತಿಯನ್ನು ಗಳಿಸಿದ್ಯಾ. ಒಂದು ಹೊತ್ತಿನಲ್ಲಿ ಪರೀಕ್ಷಾ ರಂಗದಲ್ಲಿ ಕಾಣಿಸಿಕೊಂಡ ತಾನೇನು ಅಂಜಾದೀಪ ಹೀಗೆ ಹೇಳಿಸಿಕೊಂಡ. ಅದು ಏನು ಮಾಡೋಣ? ಅಪ್ಪ ಯಾರು ಅಮ್ಮ ಯಾರು ಅಂತ ಕೇಳಿದಾಗ ಮೇಲೆ ಕೆಳಗೆ ನೋಡುವ ಜಾತಿ ಬಂದ ಬರೀ ನಿಮಗೆ ರಾಯತನವು ಉಂಟೇನೆ? ನೀನೊಬ್ಬ ವೀರ ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಂತ ಮಾತಾಡುವುದಕ್ಕೆ ಕೂಡ್ತದೆ ಅಂತ ಏನಾದ್ರೂ ಮಾತಾಡುವುದಲ್ಲ. ಇದ್ದನ್ನೇ ಹೇಳಿದ್ದೇನಲ್ಲ. ಕೀಳು ವಂಶಜ. ಹೌದು. ಪ್ರಪಂಚದಲ್ಲಿ ಕರ್ಣ ಕಾಣಿಸಲ್ಪಟ್ಟದ್ದೇ ಸೂತಪುತ್ರ. ಆ ಮಾತು ಕೇಳಬೇಕು. ಕೇಳದಿದ್ರೆ ನನಗೆ ಉಲ್ಲಾಸ ಬರುವುದಿಲ್ಲ. ಈಗ ಹೇಗಾಗಿದೆ ಗೊತ್ತುಂಟ? ಹೇಗೆ? ಯಾರಾದ್ರೂ ಸೂತಪುತ್ರ ಅಂತ ಕರೆಯದಿದ್ರೆ ನನಗೆ ನಿದ್ದೆ ಬರುವುದಿಲ್ಲ. ಅಷ್ಟು ಅಪ್ಯಾಯಮಾನ ನನಗೆ. ಇನ್ನೊಂದು ಜೀವನವೂ ಆಗ್ಲಿಕ್ಕಿಲ್ಲ. ಹೌದು ಹೌದು. ಆದ್ರೆ ಒಬ್ಬನ ಹುಟ್ಟಿನ ಬಗ್ಗೆ ಪ್ರಶ್ನಿಸಬೇಕು ಅಂತಾದ್ರೆ ನಾವೆಷ್ಟು ಸರಿ ಇದ್ದೇವೆ, ನಾವು ಹೇಗೆ ಅದನ್ನು ಆಲೋಚಿಸಬೇಕು. ಹೌದು. ಯಯಾತಿ ಮಹಾರಾಜರ ಶಾಪ ಯದುವಂಶಕ್ಕೆ ರಾಜತ್ವ ಇಲ್ಲ ಎನ್ನುವ ಹಾಗೆ. ಹೌದು. ಅಂತಹ ಶಾಪಗ್ರಸ್ತವಾದ ವಂಶದಲ್ಲಿ ಹುಟ್ಟಿದವ ಏನೋ ಕೃಷ್ಣ ಪರಮಾತ್ಮನ ಆವಿರ್ಭಾವ. ಆ ವಂಶದಲ್ಲಿ ಆದ ಮೇಲೆ ನಿಮಗೆಲ್ಲ ಸ್ವಲ್ಪ ಪ್ರಾಧಾನ್ಯತೆ ಬಂತು ಬಿಟ್ರೆ, ಇಲ್ಲದಿದ್ರೆ ನೀವೆಲ್ಲ ನಿಮಗೆ ಸಂಸ್ಕಾರ ಇತ್ತ ಸ್ವಲ್ಪ ಮೂಗಿನವರೆಗೆ ಕುಡಿದು ಗಂಡು ಹೆಣ್ಣುಗಳೆಂಬ ಪರಿಭೇದ ಇಲ್ಲದೆ ಒಬ್ಬರನ್ನೊಬ್ಬರು ಕೂಡುತ್ತಾ ಇದ್ದ ಮಾನಗೆಟ್ಟವರು ನನ್ನ ಹುಟ್ಟಿದ ಅಂತ ಹೇಳಿದ್ರೆ ನೀನು ಮಾಡಕೆಟ್ಟವ. ಹೌದು. ಹೀಗೆ ಹೇಳುವುದು ಅದು ಮನುಷ್ಯರ ಭಾಷೆ ಅಲ್ವೋ? ನೀನು ಏನು? ನಿಮ್ಮದೆಲ್ಲ ಒಳ್ಳೆ ಕ್ರಮ. ನೀವು ಯಾರಿಗೆ ಏನು ಬೇಕಾದ್ರೂ ಬೈಬಹುದು. ನಿಮಗೆ ಯಾರು ಬೈದ್ರೆ ದೇವರ ವಂಶದಲ್ಲಿ ಹುಟ್ಟಿಕೊಂಡವರು. ದೇವರ ವಂಶ ಅಂತ ಹೇಳ್ಬೇಡ. ಯಾಕೆ ಗೊತ್ತಾ? ಅವ ಹುಟ್ಟಿದ ಮೇಲೆ ದೇವರಾದದ್ದು. ದೇವರ ವಂಶ ಆಗಿರ್ಲಿ.
ಹಾ. ಯಾದವನಿಗೆ ಶಾಪ ಸಿಕ್ಕಿದೆ ಹಾ. ಯಯಾತಿ ರಾಜನಿಂದ ಹಾ. ಹೌದಾ ಹಾ. ಅದನ್ನು ಜೀರ್ಣಿಸಿಕೊಂಡು ಹಾ. ಅದು ಇಲ್ಲದ ಹಾಗೆ ಮಾಡಿದವರು ಹಾ. ಬಲರಾಮ ಕೃಷ್ಣರು ಹಾ. ದ್ವಾರಕೆಯ ಅರಸ ಹಾ. ಬಲರಾಮ ಸ್ವಾಮಿ ಹಾ. ಅಂತವರ ಕೈ ಕೆಳಗೆ ಇರುವಂತ ನಾವು ಹಾ. ದೇವರಿಗೆ ಸಮಾನನ. ನಿನ್ನ ಯೋಗ್ಯತೆಯ ಬಗ್ಗೆ ನನಗೆ ಖಂಡಿತವಾಗಿಯೂ ಅಹಂಕಾರವೋ ಅಥವಾ ಕೀಳರಿಮೆಯೋ ಇಲ್ಲ. ಹಾ. ಯಾಕೆ ಹಾ. ಪ್ರಬಲ ಪ್ರತಿಸ್ಪರ್ಧಿ ಹಾ. ಮಾತ್ರ ಅಲ್ಲ, ಒಬ್ಬ ಸಮರ್ಥನಾದಂತಹ ಬಿಲ್ಗಾರ. ಹಾ. ಪಾಂಡವ ಪಕ್ಷದಲ್ಲಿ ಯಾರು ಅಂತ ಕೇಳಿದ್ರೆ ಹಾ. ಬೆರಳೆತ್ತಿ ತೋರಿಸಬಹುದಾದ ಕೆಲವು ಮಂದಿಯಲ್ಲಿ ಹಾ. ಸಾತ್ಯಕಿಯು ಒಬ್ಬ ಆಗಿರಬಹುದು. ಹಾ. ಆದ್ರೆ ಹಾ. ಅದನ್ನು ನೀನು ಹೇಳಬೇಕಂತಿಲ್ಲ. ಶ್ರೀಕೃಷ್ಣ ಪರಮಾತ್ಮನೇ ನನ್ನನ್ನು ಹೊರಟಾಡಿ ಹಾಗಾದ್ರೆ- ನಿನ್ನ ಮುಂದೆ ಇದಕ್ಕೆ ಪೆಟ್ಟಲ್ಲ ಬೇರೆ ಮಾತು. ಮಾತಾಡುವಂತ ಸ್ಥಳ ಅಲ್ಲ, ಹಾ. ಯುದ್ಧಕ್ಕೆ ಬಂದದ್ದು. ಹಾ. ಆದ್ರೆ ಹಾ. ನಿನಗೆ ಸರಿಯಾದಂತ ವ್ಯಕ್ತಿ ನಾನು ಅಂತ ತಿಳಿದು ಹಾ. ನಿನ್ನ ಮುಂದೆ ಕಳಿಸಿದ್ದೇನೆ. ಹೌದಾ? ಹೋಗೋಣ. ನನಗೆ ನೀನು ಪಾಂಡವರಿಷ್ಟವನ್ನು ಸಾಧಿಸಿದ ಕಾರಣನ ರೆಟ್ಟೆಯನ್ನು ಪಿಡಿದೆತ್ತಿ ಬಿಸುಟನ್ನು ನಡೆದಳು. ಏನೆಂಬೆ